ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆರ್.ಸಿ ಕನ್ನಡಿಗ. ಗೈಸ್, ಈ ವಾರ ಜೂನ್ 12 ಯಾವ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ಹಾಗೆ ನಮ್ಮ ನಾರಾಯಣ ಸ್ವಾಮಿಯವರು, ಅಪೂರ್ವ ಭರದ್ವಾಜ್ ಅವರು ಹಾಗೂ ಕರಿಸುಬ್ಬು ಅವರು ನಟಿಸಿರುವ ಅಭ್ಯಂಜನ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ತುಂಬಾ ಸೀರಿಯಲ್ಗಳಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ಆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ನಾರಾಯಣ ಸ್ವಾಮಿ ಅವರು ಸೀರಿಯಲ್ಗಳಲ್ಲಿ ವಿಲನ್ ಪಾತ್ರದಲ್ಲಿ ಈಗ ತಂದೆಯ ಪಾತ್ರದಲ್ಲಿ ನಟಿಸ್ತವ್ರೆ ಅಂತಾನೆ ಹೇಳ್ಬೋದಾಗಿದೆ. ಇದು ಇವರ ತುಂಬಾ ವರ್ಷಗಳ ನಂತರ ಬರ್ತಿರೋ ಸಿನಿಮಾ ಅನ್ಬೋದು. ಮೇನ್ ಲೀಡ್ ಆಗಿ ಅದುವೇ ಅಭ್ಯಂಜನ ಸಿನಿಮಾ. ಇದು ಮೊದಲನೇ ಸಿನಿಮಾ, ಕನ್ನಡದ ಸಿನಿಮಾ. ಇನ್ನು ಎರಡನೇ ಸಿನಿಮಾ ಯಾವ್ದಪ್ಪ ಅಂತ ಹೇಳೋದಾದ್ರೆ ಮುದ್ದಾನೆ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಮೇನ್ ಲೀಡ್ ಆಗಿ ಮಿಸ್ಟರ್ ಆರ್ವ, ಲತಾ ಮುರ್ತವ್, ಎಸ್ ಶ್ರೀನಿವಾಸ್ ಅವರು ಆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಮುದ್ದಾನೆ ಅನ್ನೋ ಸಿನಿಮಾ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಇನ್ನು ನೆಕ್ಸ್ಟ್ ಸಿನಿಮಾ ಯಾವ್ದಪ್ಪ ಅಂದ್ರೆ ಉತ್ತರ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳ್ಬೋದು. ಇದು ಕನ್ನಡದ 3ನೇ ಸಿನಿಮಾ. ಇದರಲ್ಲಿ ಮೇನ್ ಲೀಡ್ ಆಗಿ ನಮ್ಮ ನಾರಾಯಣ ಸ್ವಾಮಿ ಅವರು, ತಾರಾ ಅವರು, ಅಶ್ವಿನಿ ಗೌಡ ಅವರು ನಟಿಸ್ತಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ನಮ್ಮ ತಾರಾ ಮೇಡಮ್ ಅವರು ಒಂದು ಲಾಯರ್ ರೂಪದಲ್ಲಿ ಕಾಣಿಸ್ಕೊಂಡರು ಅಂತಾನೆ ಹೇಳ್ಬೋದಾಗಿದೆ. ಇದು 3ನೇ ಸಿನಿಮಾ ಉತ್ತರ. ಇನ್ನು 4ನೇ ಸಿನಿಮಾ ಯಾವ್ದಪ್ಪ ಅಂತ ಹೇಳಿದ್ರೆ ಇದರಲ್ಲಿ ತಂದೆ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇದರ ಮೇನ್ ಲೀಡ್ ಆಗಿ ಮೂಕ್ ಸುರೇಶ್, ಮಂಜುನಾಥ್ ಹೆಗಡೆ, ರೇಣುಕಾ ಬಾಲಿ ಅವರು ನಟಿಸ್ತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಕ್ಷಮೆ ಇರಲಿ ತಂದೆ, ಇದು 4ನೇ ಸಿನಿಮಾ. ಇನ್ನ 5ನೇ ಸಿನಿಮಾ ಯಾವುದಪ್ಪ ಕನ್ನಡದ ಸಿನಿಮಾ ಅಂತ ಹೇಳಿದ್ರೆ ಮೃತ್ಯು ದೇವತೆ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ. ಇದು ಹೊಸಬರ ಸಿನಿಮಾ ಅಂತಾನೆ ಹೇಳ್ಬೋದು. ಇದರಲ್ಲಿ ಮೇನ್ ಲೀಡ್ ಆಗಿ ಮಹೀನ್ ಕುಬೇರ್ ಅನ್ನೋರು ಹೀರೋ ಆಗಿ ಆಕ್ಟ್ ಮಾಡ್ತಿದ್ರೆ, ಹೀರೋಯಿನ್ ಆಗಿ 3 ಜನ ಇದ್ದಾರೆ ಅಂತ ಹೇಳ್ಬೋದು. ಹೀರೋಯಿನ್ ಒಬ್ರು ಸರಿಕಾ ರಾವ್ ಅವರು, ಡಯಾನಾ ಜೆಸಿಕಾ ಅವರು, ಹಿಮಾ ಅನ್ನೋರು 3 ಜನ ಹೀರೋಯಿನ್ ಪಾತ್ರದಲ್ಲಿ ನಟಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದು 5ನೇ ಸಿನಿಮಾ, ಮೃತ್ಯು ದೇವತೆ ಅನ್ನೋ ಸಿನಿಮಾ. ಇನ್ನು ಕೊನೆಯ ಸಿನಿಮಾ, ಇದು ಸಿನಿಮಾ ಅಂತ ಹೇಳ್ಬೋದು. ಇದು ಆದ್ರೆ ಕನ್ನಡ ಡಬ್ ಆಗ್ತಿದೆ ಅಂತ ಹೇಳ್ಬೋದು. ಅದೇ ಪೊಲೀಸ್ ಕಂಪ್ಲೇಂಟ್ ಅನ್ನೋ ಸಿನಿಮಾ. ಇದು ಕೊನೆಯ ಸಿನಿಮಾ. ಇದರಲ್ಲಿ ನಮ್ಮ ರಾಗಿಣಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇಷ್ಟು ಸಿನಿಮಾಗಳು ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದಾಗಿದೆ. ಪೊಲೀಸ್ ಕಂಪ್ಲೇಂಟ್ ಇರ್ಬೋದು, ಅಭ್ಯಂಜನ ಇರ್ಬೋದು, ಮುದ್ದಾನೆ ಇರ್ಬೋದು, ಉತ್ತರ ಇರ್ಬೋದು, ಕ್ಷಮೆ ಇರಲಿ ತಂದೆ ಇರ್ಬೋದು, ಮೃತ್ಯು ದೇವತೆ ಇರ್ಬೋದು. ಇಷ್ಟು ಸಿನಿಮಾಗಳು ಜೂನ್ 12 ಅಂದ್ರೆ ನಾಳೆ ಇಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಯಾವ ಸಿನಿಮಾ ಇಷ್ಟ ಹೋಗಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ. ಓಕೆ ಗೈಸ್, ಮತ್ತೆ ನಿಮ್ಗೆ ನೆಕ್ಸ್ಟ್ ಪಬ್ಲಿಕ್ ರಿವ್ಯೂ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.